ಹುಬ್ಬಳ್ಳಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ಏನು 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಘೋರ ಭಯೋತ್ಪಾದನಾ ದಾಳಿ ನಡೆದಿದೆ. ಆ ದಾಳಿಯನ್ನ ಖಂಡಿಸಿ ಮತ್ತು ಆ ದಾಳಿಯಲ್ಲಿ ಮೃತಪಟ್ಟಂತಹ 26 ಕುಟುಂಬಗಳ ಅವರ ದುಃಖದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ ಎಂಬಂತಹ ಒಂದು ಸಾಲಿಡಾರಿಟಿಯಲ್ಲಿ ಇವತ್ತು ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನ ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ಕ್ಯಾಂಡಲ್ ಲೈಟ್ ಮಾರ್ಚ್ ನ ಮುಖಾಂತರ ಹಲವಾರು ಪ್ರಶ್ನೆಗಳನ್ನ ನಾವು ಈ ದೇಶದ ಒಕ್ಕೂಟ ಸರ್ಕಾರದ ಮುಂದೆ ನಾವು ಇಡ್ತಾ ಇದ್ದೇವೆ. 2,000 ಜನರು ಪ್ರವಾಸಿಗರು ಪ್ರತಿನಿತ್ಯ ಹೋಗು ಬರುವಂತಹ ಆ ಪಹಲ್ಗಾಮ್ ಪ್ರದೇಶದಲ್ಲಿ ಯಾಕೆ 22ನೇ ತಾರೀಕಿನಂದು ಓರ್ವ ಭದ್ರತಾ ಸಿಬ್ಬಂದಿ ಇರಲಿಲ್ಲ? ಯಾಕೆ ಅಲ್ಲಿ ಸೇನೆ ನಿಯೋಜನೆ ಆಗಿರಲಿಲ್ಲ? ಈ ಪ್ರಶ್ನೆಯನ್ನ ನಾವು ಒಕ್ಕೂಟ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಇದು ಭದ್ರತಾ ವೈಫಲ್ಯ ಮತ್ತು ಗುಪ್ತಚರ ಇಲಾಖೆಯ ಸಂಪೂರ್ಣ ವೈಫಲ್ಯ ಇದರಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಈ ಪಹಲ್ಗಾಮ್ ದುರಂತದಲ್ಲಿ ಮೃತರಾಗಿರುವಂತಹ ಕರ್ನಾಟಕದ ಶಿವಮೊಗ್ಗ ಮೂಲದ ಮಂಜುನಾಥ್ ರವರ ಕುಟುಂಬವನ್ನ ರಕ್ಷಣೆ ಮಾಡುವಂತಹ ದೃಷ್ಟಿಯಲ್ಲಿ ನಮ್ಮ ಸಹೋದರ ಆಬಿದ್ ಅಲಿ ಏನು ಹುತಾತ್ಮರಾಗಿದ್ದಾರೆ, ಅದೇ ರೀತಿ ಏನು 26 ಕುಟುಂಬಗಳಲ್ಲಿ ಹುತಾತ್ಮರಾಗಿದ್ದಾರೆ, ಅವರ ಕುಟುಂಬದೊಂದಿಗೆ ನಾವಿದ್ದೇವೆ ಎಂಬಂತ ಸಂದೇಶವನ್ನ ಇವತ್ತಿನ ಈ ಕ್ಯಾಂಡಲ್ ಲೈಟ್ ಮಾರ್ಚ್ ನ ಮುಖಾಂತರ ನಾವು ನೀಡ್ತಾ ಇದ್ದೇವೆ. ಅಮಿತ್ ಶಾ ರವರು ನಿಮ್ಮ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಈ ದೇಶದ ರಕ್ಷಣೆಯ ವಿಚಾರದಲ್ಲಿ ನೀವು ಈ ದೇಶದ ನಾಗರಿಕರ ರಕ್ಷಣೆಯ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿದ ಕಾರಣಕ್ಕೆ ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಮತ್ತು ಈ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯನ್ನ ಉನ್ನತ ಮಟ್ಟದ ತನಿಖೆಗೊಳಪಡಿಸಬೇಕು. ಏನು ಪುಲ್ವಾಮಾ ದಾಳಿ ಆಗಿತ್ತು ಆ ಸಂದರ್ಭದಲ್ಲಿ ಏನು ಸತ್ಯಪಾಲ್ ಮಲಿಕ್ ರವರು ಕಾಶ್ಮೀರದ ಮಾಜಿ ರಾಜ್ಯಪಾಲರು ಕ್ಲಿಯರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಭದ್ರತಾ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಮುಂದಾಲೋಚನೆಯಲ್ಲಿ ಏನು ಗುಪ್ತಚರ ಇಲಾಖೆ ಕೊಟ್ಟಂತಹ ಏನು ಆತಂಕವನ್ನ ನೀವು ಮರೆಮಾಚಿಕೊಂಡು ಅಲ್ಲಿ ನಮ್ಮ ಸೈನಿಕರನ್ನ ನೀವು ಬಲಿ ಪಡೆದಿದ್ದೀರಾ ಎಂಬಂತ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅದೇ ರಿಪಿಟೇಷನ್ ಆಗಿದೆ. ಈ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ 27 ಭಯೋತ್ಪಾದನಾ ದಾಳಿಗಳು ನಡೆದಿದೆ. ನೀವು ಭಾಷಣವನ್ನು ಮಾಡೋದು ಬೇಡಿ, ಇವತ್ತು 27 ಕುಟುಂಬದವರು ದುಃಖದಲ್ಲಿದ್ದಾರೆ. ಇವತ್ತು ನೀವು ಬಿಹಾರದಲ್ಲಿ ಚುನಾವಣಾ ರಾಜಕೀಯದಲ್ಲಿ ನೀವು ಮಗ್ನರಾಗಿದ್ದೀರಾ. ನಿಮಗೆ ಕಿಂಚಿತ್ತು ಮಾನವೀಯತೆ ಇದ್ರೆ ನೀವು ಈ ದೇಶದ ಪ್ರಧಾನಮಂತ್ರಿಯ ಹುದ್ದೆಯನ್ನ ಅಲಂಕರಿಸಿದ್ದೀನಿ ಎಂಬಂತಹ ಕನಿಷ್ಠ ಸೌಜನ್ಯ ಪರಿಜ್ಞಾನ ನಿಮಗಿದ್ರೆ ನೀವು ಬಿಹಾರದ ಚುನಾವಣಾ ಪ್ರಚಾರವನ್ನು ಮೊಟಕುಗೊಳಿಸಿ ಈ ಸಂತ್ರಸ್ತ ಕುಟುಂಬಗಳಿಗೆ ಭೇಟಿ ನೀಡಿ ಸಾಂತ್ವನ ನೀಡುವಂತ ಕೆಲಸ ಮಾಡಬೇಕು. ನಾವು ಇವತ್ತು ಏಕೋದರ ಸಹೋದರರಾಗಿ ಕರ್ನಾಟಕದ ಎಲ್ಲ 6.5 ಕೋಟಿ ಜನರ ಪರವಾಗಿ ನಾವು ಈ ದೇಶದ ಏನು ಅತ್ಯಂತ ಭಯೋತ್ಪಾದನಾ ದಾಳಿಯನ್ನ ನಾವು ಖಂಡಿಸ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಅಷ್ಟು ಮಾತ್ರವಲ್ಲ, ಮುಂದೆ ಇಂತಹ ಘಟನೆಗಳು ಆಗದ ಹಾಗೆ ಒಕ್ಕೂಟ ಸರ್ಕಾರ ತಕ್ಷಣ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅದನ್ನು ವಹಿಸಬೇಕಂತ ಕೂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ.